ಆದರೂ ನಮ್ಮನೆ ಹೆಣ್ಮಗಳ ಬಗ್ಗೆ ನಾವೇ ನಮ್ಮನೆಯವಳು ಆಗಿದ್ದು ಯಾವಾಗ ಅವಳು ಶಿವ ಜೊತೆ ಓಡೋದ್ಲು ಅವತ್ತೇ ಅವಳು ನಮ್ಮ ಪಾಲಕ್ಕೆ ಸತ್ತೋದ್ಲು. ಹೇಳಿದಷ್ಟು ಕೆಲಸ ಮಾಡುವ ಅಷ್ಟೇ ಛತ್ರಿ. ಅವಳು ಓಡ್ ಹೋದ್ಲು ಅನ್ನೋ ಕಳಂಕ ಶಿವ ತಲೆ ಮೇಲೆ ಹೊತ್ಕೋಬೇಕು. ಆಗ ಅವನು ಹಾಳಾಗಬೇಕು. ಅವನು ಹಾಳಾದರೆ ನಮಗೆ ನೆಮ್ಮದಿ ಸಿಗುತ್ತೆ. ನಮ್ಮ ಸೇಡಿಗೆ ಅರ್ಥ ಬರೋದು ಆಗಲೇ. ನೀರಿನಲ್ಲಿ ಬಿದ್ದ ಹತ್ತಿನ ಉಳಿಸೋದು ಕಷ್ಟ, ಆದರೆ ಕಣ್ಣೀರಿನಲ್ಲಿ ನೆಂದ ಹತ್ತಿನ ಉಳಿಸೋದು ಸುಲಭ ಕಣೋ. ಯಾಕಂದರೆ ಕಣ್ಣೀರಿನಲ್ಲಿ ಬಿದ್ದ ಹತ್ತಿ ಎಣ್ಣೆಗಿಂತ ಜಾಸ್ತಿ ಉರಿಯುತ್ತೆ. ಆ ಊರಿನಲ್ಲಿ ನಮ್ಮ ಮನೆ ಬೆಳಗಿಸ್ಕೋಬೇಕು ಅಲ್ವಾ? ಯಾವ ಸೀರೆ ಉಟ್ಕೊಳ್ಳಿ? ಹೇಯ್, ನಿನಗೂ ನಿನ್ನ ಮಗಂಗೆ ಮನೆಗಿಂತ ಮನೆ ಆಚೆನೆ ಕಣ್ಣಲ್ವಾ? ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ವಾ? ಎಲ್ಲೋಗ್ತಿದ್ದೀರಿ ಹೇಳಿ, ಅದಕ್ಕೆ ನನಗೂ ನನ್ನ ಮಗಂಗೂ ಯಾಕೆ ಬೈತೀರಾ? ಪಾರ್ವತಿ ಅಮೇರಿಕಾಗೆ ಹೋಯ್ತವಳಂತೆ ಕಣೆ. ಏನು ಪಾರುನಾ ಅಮೇರಿಕಾಕ? ಈ ಮದುವೆ ಆಗಿನೂ 2 ತಿಂಗಳಾಗೈತೆ. ಅಮೇರಿಕಾಕ? ಓ ಹನಿಮೂನ್ಗ? ಹನಿಮೂನ್ಗೆ. ಏಯ್, ಶಿವ ಹೋಯ್ತಾ ಇಲ್ಲ, ಪಾರ್ವತಿ ಒಬ್ಳೆ ಹೋಯ್ತಿರೋದು. ಏನ ಪಾರು ಒಬ್ಳೇನಾ? ಹೆಂಗಾಯ್ತದೆ? ಹೆಂಗಸ್ರಿ ಎಷ್ಟೊಂದು ಪ್ರಶ್ನೆ ಕೇಳ್ತಾರಪ್ಪ, ಉತ್ತರ ಕೊಡೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಪಾರ್ವತಿ ಒಬ್ಳೆ ಹೋಯ್ತವಳೆ ಕಣೆ. ಅದೇನೋ ಡಾಕ್ಟರ್ ಓದಕ್ ಹೋಯ್ತವಳೆ. ಅಲ್ಲ ರೀ, ಮದ್ವೆ ಆದ್ಮ್ಯಾಕೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ಅದ್ ಬಿಟ್ಟು ಈಗ್ಲೇ ಹೋಯ್ತಾವಳೆ ಅಂದ್ರೆ ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಸ್ವಲ್ಪ ವರ್ಷ ಅಷ್ಟೇ ಕಣೆ, ಆಮೇಲೆ ದೊಡ್ಡ ಡಾಕ್ಟರ್ ಆಗ್ಬತ್ತಾಳೆ. ನಮ್ಮೂರಿಗೆ ಒಳ್ಳೇದಲ್ವಾ? ಇದೆಲ್ಲ ನಿನ್ಗೆಲ್ಲ ಅರ್ಥ ಆಯ್ತದೆ. ನಿನ್ನ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂದಿರೆ ಹೆತ್ಬಿಟ್ಟಿದ್ಯಲ್ಲ ಸೀನಾ. ಅತ್ಯಂತ ಕೆಟ್ಟ ಮನುಷ್ಯ ಅಂದ್ರೆ ಕಟ್ಕೊಂಡ್ಬಿಟ್ಟಿದ್ಯಲ್ಲ ನಿನ್ ಗಂಡ ಮಾದಪ್ಪ. ಇಷ್ಟೇ ಅಲ್ವಾ ನಿನ್ ಜನರಲ್ ನಾಲೆಜು? ಏಯ್, ನಾಳೆ ಬೆಳಿಗ್ಗೆ ಬೇಗ ಬೇಗ ಅಡುಗೆ ಮಾಡಿ ನನ್ನ ಜೊತೆಗೆ ಬರೋದನ್ನ ಕಲಿ. ನಾನ್ ಬರಕಿಲ್ಲ. ಅದ್ಯಾಕೋ? ಅಲ್ಲಿಗೆ ಬಂದ್ರೆ ನಿಮ್ಮ ಅತ್ತಿಗೆ ನಿಮ್ಮ ಮನೆಗೆ ಬಂದು ಕೂತವಳಂತೆ. ಏನಾಯ್ತಂತೆ, ಎಷ್ಟು ಲಾಸ್ ಆಯ್ತಂತೆ ಅಂತ ಆಡ್ಕೊಂಡು ಕೇಳ್ತಾರೆ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿ? ನಂಗೆ ಅವಮಾನ ಆಯ್ತದೆ. ಆಡ್ಕೊಂಡು ನಗರ್ ಮುಂದೆ ಜಾರ್ ಬಿದ್ದಾರೆ. ನೀವೇ ಹೋಗಿ ಬನ್ರಿ. ನನ್ನೇನಾರ ಕೇಳಿದ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಬರಲಿಲ್ಲ ಅಂತ ಹೇಳಿ. ಏಯ್, ನಿಂದು ಒಳ್ಳೆ ಕತೆ ಆಯ್ತಲ್ಲೇ. ನಮ್ಮ ಜಯಕ್ಕೆ ಏನು ತಪ್ಪು ಮಾಡ್ಬಿಟ್ಟು ಬಂದವಳ ನೋಡು. ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು. ನಮ್ಮ ಜಯಕ್ಕ ಮುಂಚೆ ರಾಣಿ ತರ ಇದ್ಲು, ಈಗಲೂ ಹಂಗೆ ಬೆಳಿತಾಳೆ. ನೋಡ್ತಿರು. ಯಾರ್ಯಾರಿಗೋ ಹೆದರಬಾರ್ದು ಕಣೆ. ನೀನು ಒಳ್ಳೆ ಎಲ್ರದವನು ಹೋಗ್ಲಿ ಬಿಡ್ರವ, ಪರವಾಗಿಲ್ಲ ಬಿಡ್ರವ ಅಂತ ಸಮಾಧಾನ ಮಾಡ್ತೀವಿ. ಆದರೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಿಲ್ವಲ್ಲ. ಪಾರು, ನೀವು ಊಟ ಮಾಡು ಪಾರು. ಪಾರು, ನೀ ಯಾಕೆ ಕೆಲಸ ಎಲ್ಲ ಮಾಡಿಯಾ? ಪಾರು, ನೀ ಆರಾಮಾಗಿರು ಪಾರು. ಪಾರು, ನಿಮ್ಮ ಮಾಲೀಕ ಪಾರು ಅಂತೆಲ್ಲ ಹೇಳ್ಬೋದು. ಅಂದ್ರೆ ಪಾರು, ನೀ ನಮ್ಮನ್ನು ಮುಟ್ಟೋ ಬೇಡ ಪಾರು ಅಂತ ನಾನು ಹೆಂಗೆ ಹೇಳಿ? ಯಾವ ಬಾಯಲ್ಲಿ ಹೇಳಿ? ಹೇಳಕ್ ಬಾಯಿ ಬಂದ್ರು ಅವಳ ಮುಂದೆ ನಿಂತ್ಕೊಳ್ಳೋ ಧೈರ್ಯನೇ ಇಲ್ಲ ನಂಗೆ. ಪಾರು, ನನ್ನ ತಂಗಿರಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೋತೀನಿ ಅಂತ ಹೇಳಿದ್ಲು. ಅದಕ್ಕೆ ಹಾಗೆ ನನ್ನ ತಂಗಿನ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋಳು. ಆದ್ರೆ ಇವತ್ತು ಅವಳೇ ನಮ್ಮನ್ನು ಬಿಟ್ಟು ದೂರ ಹೋಯ್ತೀನಿ ಅಂತ ಹೇಳಲ್ಲ. ನಾನು ಏನ್ ಮಾಡ್ಲಿ? ಏನ್ ಮಾಡಿ? ಇಬ್ರು ಹೋಗ್ಬಿಟ್ಟು ಆ ಡೈವರ್ಸ್ ಪೇಪರ್ಗೂ ಸೈನ್ ಹಾಕಿ ಬಂದು ಇವಾಗ ಪಾರು
ಸಿದ್ಧಾರ್ಥ ಇಲ್ವಲ್ಲ, ಮನೇಲೇ ಇದ್ಬಿಡು ಅಂತ ಹೇಳೋಕಾಯ್ತದ? ಹೇಳಿದ್ರು ಆ ಮಕ್ಕಳವ ಮೆಚ್ಚೋಣ. ಇಲ್ಲ, ಅವಳು ಹೋಗೇ ಹೋಯ್ತಾಳೆ. ನಾನೇನಾದ್ರು ಬಾರು ನೀವು ಹೋಗ್ಬೇಡ, ನಮ್ಮ ಜೊತೆನೇ ಇದ್ಬಿಡು ಅಂದ್ರೆ ಸ್ವಾರ್ಥಿ ಆಗ್ಬಿಡ್ತೀನಿ. ಬಾರುನ ನಮ್ಮ ಉಪಯೋಗಕ್ಕೆ, ನಮ್ಮ ಖುಷಿಗೆ, ನಮ್ಮ ನೆಮ್ಮದಿಗೆ ಉಳ್ಕೊಳಕ್ಕೆ ಹೇಳ್ದಂಗೆ ಆಗ್ಬಿಡುತ್ತೆ. ಹಂಗೆಲ್ಲ ಮಾಡಬಾರ್ದು, ಅದು ತೆಪ್ಪಾಯ್ತದೆ. ಅವಳು ನನ್ನ ಬಗ್ಗೆ ತೆಪ್ಪ ತಿಳ್ಕೊಂಡ್ಬಿಡ್ತಾಳೆ. ಬೇಡ, ಬಾರುಗೆ ಇಲ್ಲೇ ಇದ್ರೆ ನೋವು ಜಾಸ್ತಿ ಆಯ್ತದೆ. ಅವಳು ಯಾವ್ದಾದ್ರು ಹೊಸ ಜಾಗಕ್ಕೆ ಹೋದ್ರೆ ಅವಳ ಮತ್ತಿಗೂ ಆಗ್ರಹ ಆಯ್ತದೆ. ಹಾಗಂತ ಅವಳು ಕಳ್ಸ್ಕೊಡಕ್ಕೇನು ಮನ್ಸಿಲ್ಲ ನಂಗೆ. ಆದ್ರೂ ಹೋಗ್ಬೇಡ ಪಾರು ಅಂತ ಹೇಳಕ್ ಧೈರ್ಯನೂ ಬರ್ತಾ ಇಲ್ಲ ನಂಗೆ. ಮಕ್ಕಳವ, ಏನಮ್ಮ ಮಾಡ್ಲಿ ಮಕ್ಕಳವ.